ನಮಸ್ಕಾರ. ನಾವು ಈ ನ್ಯಾಯಶಾಸ್ತ್ರದ 4ನೇ ಘಟಕದ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಈ ವ್ಯಕ್ತಿ ಅಥವಾ ವ್ಯಕ್ತಿಯ ಪ್ರಕಾರಗಳು, ಕೈಂಡ್ಸ್ ಆಫ್ ಪರ್ಸನ್ ಅಂತ ಹೇಳೋದಕ್ಕಿಂತ ನಾವು ಕಾನ್ಸೆಪ್ಟ್ ಆಫ್ ಪರ್ಸನ್ ಅನ್ನು ಫಸ್ಟು ಡಿಸ್ಕಸ್ ಮಾಡ್ತೀನಿ. ಎಸ್, ಕೈಂಡ್ಸ್ ಆಫ್ ಪರ್ಸನ್ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಬಂದಿದೆ. ಆದರೆ ಈ ವ್ಯಕ್ತಿಯ ಕಾನ್ಸೆಪ್ಟನ್ನು ನಾವು ಜುರಿಸ್ಪ್ರುಡೆನ್ಸಿಯಲ್ಲಿ ನೋಡಬೇಕು. ನ್ಯಾಯಶಾಸ್ತ್ರಿಕವಾಗಿ ಈ ಒಂದು ವಿಷಯವನ್ನು ನಾವು ನೋಡಬೇಕಾಗ್ತದೆ. ವ್ಯಕ್ತಿ, ಪರ್ಸನ್ ಅಂಥೇಳಿ ನಾವು ಏನು ಹೇಳ್ತೀವಿ, ಈ ವ್ಯಕ್ತಿ ಅಂತಕ್ಕಂಥದ್ದು ಅಂದ್ಕೂಡ್ಲೇ ನಾವು ಯೂಶ್ವಲಿ ಅಂದ್ಕೊಳ್ಳೋದು ಮನುಷ್ಯರು, ಮಾನವರು, ಗಂಡಸರು, ಹೆಂಗಸರು, ಮಕ್ಕಳು, ಯಾವರೇ ಒಬ್ಬರು ನಮ್ಮ ಕಣ್ಣು ಮುಂದೆ ಬಂದು ನಿಂತರೆ ವ್ಯಕ್ತಿ ಅನ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದೆ. ಆದರೆ ಕಾನೂನು ಬರೀ ವ್ಯಕ್ತಿಯನ್ನು ಮಾತ್ರ ವ್ಯಕ್ತಿ ಅಂದ್ಕೊಳ್ಳೋದಿಲ್ಲ. ಅದು ಈ ಜೀವಿಸಿ ಬರುವಂತಹ ವ್ಯಕ್ತಿಗಳ ಜೊತೆಗೆ ಅನೇಕರನ್ನು ತನ್ನ ವ್ಯಾಪ್ತಿಗೆ ತಗೊಳ್ತದೆ. It takes so many people inside. Therefore, jurisprudentially, we must understand what law says about a person. ವ್ಯಕ್ತಿ ಅಂದ್ರೇನು, ಕಾನೂನಿನ ದೃಷ್ಟಿಯಲ್ಲಿ ವ್ಯಕ್ತಿ ಅಂದ್ರೇನು, ವ್ಯಕ್ತಿಯ ಪರಿಕಲ್ಪನೆ ಏನು, ಅದರ ಅರ್ಥ ಏನು, ಅದರಲ್ಲಿ ಯಾರು ಸೇರಿಕೊಳ್ತಾರೆ ಅನ್ನುವುದನ್ನು ನಾವು ಸರಿಯಾದ ರೀತಿಯಲ್ಲಿ ಐತಿಹಾಸಿಕವಾಗಿ, ಅಂದರೆ ನಾವು ಜ್ಯೂರಿಸ್ಟ್ಗಳ ವಿಚಾರವನ್ನು ತೆಗೆದುಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬಿಕಾಸ್ ವಿ ಆರ್ ಸ್ಟಡಿಯಿಂಗ್ ಆರ್ ಲರ್ನಿಂಗ್ ಜ್ಯೂರಿಸ್ಪ್ರುಡೆನ್ಸ್. ನ್ಯಾಯಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಕಲಿತಾ ಇದ್ದೀವಿ. ಆದ್ದರಿಂದ ಲೆಟ್ ಅಸ್ ಫಸ್ಟ್ ಗೋ ಟು ದ ಕಾನ್ಸೆಪ್ಟ್ ಆಫ್ ಪರ್ಸನ್ ಆರ್ ಕಾನ್ಸೆಪ್ಟ್ ಆಫ್ ಎ ಪರ್ಸನಾಲಿಟಿ. ಅದಕ್ಕೆ ಹೋಗೋಣ. ಈ ಮೊದಲ ವಿಡಿಯೋದಲ್ಲಿ 3 ವಿಡಿಯೋ ಮಾಡ್ತೀನಿ ನಾನಿಲ್ಲಿ. ಕಾನ್ಸೆಪ್ಟ್ ಆಫ್ ಪರ್ಸನಾಲಿಟಿ ಅಂತಕ್ಕಂಥದ್ದು ಒಂದು ವಿಡಿಯೋ. 2ನೇ ವಿಡಿಯೋನಲ್ಲಿ ಈ ವ್ಯಕ್ತಿಗಳಲ್ಲಿ ಇರ್ತಕ್ಕಂತಹ ಪ್ರಕಾರಗಳು, ಕೈಂಡ್ಸ್ ಆಫ್ ಪರ್ಸನ್ಸ್ ಅಂತಕ್ಕಂಥದ್ದು ಒಂದು ವಿಡಿಯೋ, ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ ಶಾರ್ಟ್ ನೋಟ್ ಕ್ವಶನ್ಗಳು ಬರ್ಬೋದು. 2ನೇ ವಿಡಿಯೋ ಮೇಲೆ ಲಾಂಗ್ ಆನ್ಸರ್ ಕ್ವಶನ್ ಬರ್ಬೋದು. ಇದು ಆದ ನಂತರ ಲೀಗಲ್ ಸ್ಟೇಟಸ್, ಕಾನೂನಿನ ಒಂದು ಮಹತ್ವ ಅಥವಾ ಕಾನೂನಿನಲ್ಲಿ ಇವರ ಒಂದು ಸ್ಥಾನಮಾನ ಏನು ಅಂತಕ್ಕಂಥ, ಯಾರ್ಯಾರ್ದು ಲೀಗಲ್ ಸ್ಟೇಟಸ್ ಆಫ್ ಎ ಮೈನರ್, ಲುನಾಟಿಕ್, ಡ್ರಂಕನ್ ಪರ್ಸನ್, ಕುಡುಕನ ಸ್ಥಾನಮಾನ ಏನು, ಒಬ್ಬ ಮಾನಸಿಕ ಅಸ್ವಸ್ಥನಾದಂತಹ ವ್ಯಕ್ತಿಯ ಸ್ಥಾನಮಾನ ಏನು, ಮತ್ತು ಒಬ್ಬ ಬಾಲಕನ ಸ್ಥಾನಮಾನ ಏನು, ಅಪ್ರಾಪ್ತ ವಯಸ್ಕನ ಸ್ಥಾನಮಾನ ಏನು ಅಂತಕ್ಕಂಥದ್ದನ್ನು 3ನೇ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ. ಸೊ ಐ ಆಮ್ ಇನ್ ಟು ದಿ ಫಸ್ಟ್ ವಿಡಿಯೋ ಆನ್ ದಿಸ್ ಕಾನ್ಸೆಪ್ಟ್ ಆಫ್ ಪರ್ಸನ್ ಆರ್ ಪರ್ಸನಾಲಿಟಿ, ಪರ್ಸೋನಾ ಅಂತಕ್ಕಂತಹ ವಿಷಯದ ಮೇಲೆ ಈ ಮೊದಲನೇ ವಿಡಿಯೋದಲ್ಲಿ ನಾನು ಇಷ್ಟೆಲ್ಲ ವಿಷಯಗಳನ್ನು ತರ್ಜುಮೆ ಮಾಡ್ತಾ ಇದ್ದೀನಿ. ಐ ಆಮ್ ಡಿಸ್ಕಸಿಂಗ್ ಪರ್ಸನ್ ಅಂಡರ್ ದ ಪರ್ಸ್ಪೆಕ್ಟಿವ್ ಆಫ್ ದೀಸ್ ಹೆಡ್ಸ್. ಫಸ್ಟ್, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಪರ್ಸನ್? ದೆನ್ ವಾಟ್ ಈಸ್ ದಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಫಾರ್ ದಿಸ್? ಐತಿಹಾಸಿಕವಾಗಿ ಏನದರ ಪರಿಕಲ್ಪನೆ ಇತ್ತು. ಆಮೇಲೆ ಕಾನೂನಿನ ದೃಷ್ಟಿಯಲ್ಲಿ ವ್ಯಕ್ತಿ ಅಂದ್ರೇನು, ಮೀನಿಂಗ್ ಆಫ್ ಪರ್ಸನ್ ಇನ್ ಲಾ. ದೆನ್ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಕಾನೂನಿನ ದೃಷ್ಟಿಯಲ್ಲಿ ಅವನ ಸ್ಥಾನಮಾನ ಏನಿರುತ್ತೆ, ದಿ ಲೀಗಲ್ ಪೊಸಿಷನ್ ಆಫ್ ದಿ ಡೆಡ್ ಪರ್ಸನ್. ದೆನ್ ವಾಟ್ ಅಬೌಟ್ ಎನಿಮಲ್ಸ್, ಲೀಗಲ್ ಸ್ಟೇಟಸ್ ಆಫ್ ಎನಿಮಲ್ಸ್, ಒಂದು ಕಾನೂನಿನ ದೃಷ್ಟಿಯಲ್ಲಿ ಪ್ರಾಣಿಗಳ ಸ್ಥಾನಮಾನ ಏನು. ಆಮೇಲೆ ಒಂದು ದೇವರ ಮೂರ್ತಿಯ ಸ್ಥಾನಮಾನ ಏನು, ದೇವರ ಮೂರ್ತಿಯ ಸ್ಥಾನಮಾನ ಏನು ಕಾನೂನಾತ್ಮಕವಾಗಿ. ದೆನ್ ಒಬ್ಬ ವ್ಯಕ್ತಿ ಹುಟ್ಟಿರೋದನ್ನೇ ಇಲ್ಲ, ಅನ್ಬಾರ್ನ್ ಪರ್ಸನ್, ಹಿ ಈಸ್ ಇನ್ ದ ವೂಂಬ್ ಆಫ್ ಎ ಮದರ್, ತಾಯಿಯ ಮಡಿಲಲ್ಲಿರ್ತಕ್ಕಂತಹ ಮಗುವಿನ ಕಾನೂನಾತ್ಮಕ ಸ್ಥಾನಮಾನ ಏನು ಅಂತಕ್ಕಂಥದ್ದು. ಮತ್ತು ಈ ಒಂದು ವಿಷಯದಲ್ಲಿ ಇರ್ತಕ್ಕಂಥ ಜ್ಯೂರಿಸ್ಪ್ರುಡೆನ್ಷಿಯಲ್ ಥಿಯರಿಗಳೇನು, ಇಷ್ಟನ್ನು ನಿಮ್ಮ ಮುಂದೆ ಈ ಮೊದಲನೇ ವಿಡಿಯೋದಲ್ಲಿ ತರಲಿಕ್ಕೆ ಇಷ್ಟಪಡ್ತೀನಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ಬಿಫೋರ್ ಗೋಯಿಂಗ್ ಟು ಅದರ್ ಇಶ್ಯೂಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಮಗೆ ಇದು ಪ್ರಮುಖ ಆಗ್ತದೆ. ವ್ಯಕ್ತಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ರೈಟ್. ಇನ್ ಜ್ಯೂರಿಸ್ಪ್ರುಡೆನ್ಸ್, the
term person does not mean only human being. ಹೇಳಿದ್ನಲ್ಲ ನಾನು. It means any entity, ಯಾವುದನ್ನೇ ಇರ್ಬೋದು, that the law recognizes. ಯಾವಾಗ, ಯಾವ ಸಂದರ್ಭದಲ್ಲಿ? capable of rights and duties. ಯಾವ ಒಂದು ಎಂಟಿಟಿಗೆ ಹಕ್ಕುಗಳು ಮತ್ತು ಬಾಧ್ಯತೆಗಳು ಎರಡೂ ಇದಾವೋ ಅಂತಹ ವ್ಯಕ್ತಿಗಳ, ಅಂತಹ ಎಂಟಿಟಿಗಳನ್ನು ನಾವೇನು ಮಾಡ್ತೀವಿ? ಪರ್ಸನ್ ಅಂತ ಹೇಳ್ತೀವಿ. ನೋಡಿ, ವೆನ್ ಎವರ್ ಎ ವರ್ಡ್ ಪರ್ಸನ್ ಈಸ್ ಯೂಸ್ಡ್ ಆಸ್ ಎ ಲಾಯರ್, ಇಟ್ ಈಸ್ ನಾಟ್ ಓನ್ಲಿ ಲಿವಿಂಗ್ ಪರ್ಸನ್. ವೆನ್ ಎವರ್ ಎ ವರ್ಡ್ ಈಸ್ ಯೂಸ್ಡ್ ಆಸ್ ಎ ಪರ್ಸನ್ ಬೈ ದ ಜಡ್ಜ್, ಇಟ್ ಈಸ್ ನಾಟ್ ಓನ್ಲಿ ದ ಲಿವಿಂಗ್ ಪರ್ಸನ್. ಇಟ್ ಹ್ಯಾಸ್ ಸೋ ಮೆನಿ ಅದರ್ ಯೂನಿಟ್ಸ್, so many other factors, so many other organizations, so many other concepts of government, associations, unions, whatever it is. The law therefore sometimes extends personality beyond human beings. ಮನುಷ್ಯರನ್ನು ದಾಟಿ ಉಳಿದವರನ್ನೂ ನಾವು ಮನುಷ್ಯರು ಅಂತ ಹೇಳ್ತೀವಿ, ವ್ಯಕ್ತಿಗಳು ಅಂತ ಹೇಳ್ತೀವಿ. ಅವರಿಗೆ ನಾವೇನು ಹೇಳ್ತೀವಿ? ಕೃತಕ ವ್ಯಕ್ತಿಗಳು ಅನ್ಬೋದು, ಅಥವಾ ಕಾನೂನಾತ್ಮಕ ವ್ಯಕ್ತಿಗಳು ಅನ್ಬೋದು. We can call them as legal persons. ಜೂರಿಸ್ಪ್ರುಡೆನ್ಸ್ನಲ್ಲಿ ವ್ಯಕ್ತಿ ಎಂಬ ಪದವು ಕೇವಲ ಮಾನವನ ಅರ್ಥವಲ್ಲ, ಅದು ಕಾನೂನಿನಿಂದ ಹಕ್ಕುಗಳ ಮತ್ತು ಕರ್ತವ್ಯಗಳನ್ನು ಹೊಂದಲು ಅರ್ಹನೆಂದು ಪರಿಗಣಿಸಲ್ಪಟ್ಟ ಯಾವುದೇ ಅಂಶವನ್ನು ಒಳಗೊಂಡಿರುತ್ತದೆ. ಯಾವುದೇ ಅಂಶವನ್ನು, ಒಂದು ಕಲ್ಲಿನ ಮೂರ್ತಿ ಇರಲಿ, ಅದೊಂದು ಕಲ್ಲಿನ ಮೂರ್ತಿ ಇರಲಿ, ಅದು ಕೂಡ ವ್ಯಕ್ತಿ ಆಗಿಬಿಡ್ತದೆ. ಆದ್ದರಿಂದ ಕಾನೂನು ಮಾನವನ ಹೊರತಾಗಿ ಕೃತಕ ಅಥವಾ ಕಾನೂನಿನ ವ್ಯಕ್ತಿಗಳನ್ನು ನಿರ್ಮಿಸುತ್ತದೆ, ನೀಡುತ್ತದೆ. ಕಲ್ಪಿತ ವ್ಯಕ್ತಿ, ಲಾ ಇಮ್ಯಾಜಿನ್ಸ್ ಈಸ್ ಎ ಪರ್ಸನ್. ಕಾನೂನು ಅವನನ್ನು ವ್ಯಕ್ತಿ ಎಂದು ಹೇಳುತ್ತೆ. ಬರೀ ಜೀವ ಇರೋದಕ್ಕಷ್ಟೇ ನಾವು ವ್ಯಕ್ತಿ ಅನ್ನೋದಿಲ್ಲ. ಜೀವ ಇಲ್ಲದಂತಹ ಅನೇಕ ವಿಷಯಗಳನ್ನು ನಾವು ವ್ಯಕ್ತಿ ಅಂಥೇಳಿ ಇಲ್ಲಿ ತಿಳ್ಕೊಳ್ತೀವಿ ಅನ್ನೋದನ್ನು ಗಮನಿಸಬೇಕು. ಇದನ್ನು ನಾವು ಹಿಸ್ಟಾರಿಕಲಿ ನೋಡಿದರೆ, ಐತಿಹಾಸಿಕವಾಗಿ ನೋಡಿದರೆ, ಐತಿಹಾಸಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ, ತುಂಬ ಪುರಾತನ ಕಾಲದಲ್ಲಿ, ಪ್ರಿಮಿಟಿವ್ ಏರಿಯಾ, ಪ್ರಿಮಿಟಿವ್ ಅಂತಂದರೆ ಸ್ಟಾರ್ಟ್ ಆದಂಥದ್ದು, ತುಂಬ ಪುರಾತನ, ಅಧಿಮ ಅನ್ನೋದಕ್ಕಿಂತ ನೀವು ಪುರಾತನ ಯುಗನೂ ಅನ್ಬೋದು. ಪುರಾತನ ಯುಗ ಅಥವಾ ಬಿಫೋರ್ ಕ್ರಿಸ್ತಾನ್ರಿ, ನೋ ಪ್ರಾಬ್ಲಮ್. In ancient society, the idea of person was confined to natural persons only. ಅದು ಹೆಣ್ಮಕ್ಳು ಅಲ್ಲ, ಕೇವಲ ವ್ಯಕ್ತಿಗಳಿಗೆ ಮಾತ್ರ ನಾವೇನಂತಿದ್ವಿ ಅಂದರೆ ಜೀವ ಇರುವಂತಹ ವ್ಯಕ್ತಿಗಳಿಗೆ, ಪರ್ಟಿಕ್ಯುಲರ್ಲಿ ಮೇಲ್ ಮೆಂಬರ್ಸ್, ಅವರಿಗೆ ಮಾತ್ರ ನಾವು ವ್ಯಕ್ತಿ, ಕಾನೂನಿನ ದೃಷ್ಟಿಯಲ್ಲಿ ಅವರೇ ವ್ಯಕ್ತಿ, ಬೇರೆ ಯಾರೂ ಅಲ್ಲ ಅಂತ. ಪ್ರಾಚೀನ ಸಮಾಜದಲ್ಲಿ ವ್ಯಕ್ತಿ ಎಂಬ ಪರಿಕಲ್ಪನೆ ಕೇವಲ ಸಹಜ ಮಾನವರಿಗೆ, ವಿಶೇಷವಾಗಿ ಕುಟುಂಬದ ಪುರುಷ ಸದಸ್ಯನಿಗೆ ಮಾತ್ರ ಸೀಮಿತವಾಗಿತ್ತು. ಕರ್ತೃ ಅಂತ ಹೇಳ್ತೀವಲ್ಲ, ಅವರಿಗೆ ಮಾತ್ರ ಸೀಮಿತವಾಗಿತ್ತು. ಅಲ್ಲಿ ದಾಸರಿಗೆ, ಸ್ಲೇವ್ಗಳಿಗೆ ವ್ಯಕ್ತಿಗಳು ಅಂತಿರಲಿಲ್ಲ, ಅವರಿಗೆ ವಸ್ತುಗಳು ಅಂತಿದ್ರು. ಸ್ಲೇವ್ಸ್ ವೇರ್ ಟ್ರೀಟೆಡ್ ಆಸ್ ಕಮಾಡಿಟೀಸ್, ವಸ್ತುಗಳು. ರೆಸ್ ಅಂದರೆ ವಸ್ತುಗಳು, ರೆಸ್ ಅಂದರೆ ಥಿಂಗ್ಸ್, ವಸ್ತುಗಳು. ದಾಸನನ್ನು ವ್ಯಕ್ತಿ ಎಂದು ಪರಿಗಣಿಸುತ್ತಿರಲಿಲ್ಲ. ಯಾವನು ಸ್ಲೇವ್ರಿ ಕೆಲಸ ಮಾಡ್ತಾನೆ, ಅವನ ಒಬ್ಬ ತನ್ನ ಹತ್ರ ಸ್ಲೇವ್ ಇದ್ದಂದ್ರೆ ಅವನು ಇನ್ನೊಬ್ಬನಿಗೆ ಮಾರಾಟ ಮಾಡ್ತಿದ್ದ, ಬೈಕ್ ಮಾರಾಟ ಮಾಡ್ದಂಗೆ, ಓಕೆ, ಮೊಬೈಲ್ ಮಾರಾಟ ಮಾಡ್ದಂಗೆ. ದೆನ್ ಕಮ್ಸ್ ರೋಮನ್ ಲಾ. ರೋಮನ್ ಲಾನು ಕೂಡ ಅದೇ. ರೋಮನ್ ಜ್ಯೂರಿಸ್ ಡೆವಲಪ್ಡ್ ದ ಕಾನ್ಸೆಪ್ಟ್ ಆಫ್ ಪರ್ಸೋನಾ. ಓನ್ಲಿ ಫ್ರೀ ಮೆನ್ ವೇರ್ ಪರ್ಸನ್ಸ್, ಸ್ಲೇವ್ಸ್ ಹ್ಯಾಡ್ ನೋ legal personality. Nodi, here in Roman law, let us we can assume that even all other people, including women, they were except slaves. Except slaves, all are treated as person. ರೋಮನ್ ನ್ಯಾಯಶಾಸ್ತ್ರಜ್ಞರು ಪರ್ಸೋನಾ ಎಂಬ ಪರಿಕಲ್ಪನೆಯನ್ನು, ಪರ್ಸೋನಾ ಅಂದರೆ ಎವ್ರಿಬಡಿ, ಮೆನ್, ವುಮನ್, ಚಿಲ್ಡ್ರನ್, ಎವ್ರಿಬಡಿ ಎಕ್ಸೆಪ್ಟ್ ಸ್ಲೇವ್ಸ್. ಕೇವಲ ಸ್ವತಂತ್ರ ಪುರುಷರು, ಅವ್ರು ಏನಾಗಿರ್ಬೇಕು? ದೇ ಶುಡ್ ಹ್ಯಾವ್ ಫ್ರೀಡಮ್ ಅಂದರೆ ಅವ್ರ ಪರ್ಸೋನಾ. ಫ್ರೀಡಮ್ ಯಾರಿಗೆ ಇರೋದಿಲ್ಲ? ಸ್ಲೇವ್ಸ್ಗೆ ಫ್ರೀಡಮ್ ಇರೋದಿಲ್ಲ. ಒಬ್ಬ ಮಾಲಕನ ಹತ್ರ ಅವರು ದಾಸನಾಗಿರ್ತಾರೆ, ಅವರು ಮಾತ್ರ ವ್ಯಕ್ತಿತ್ವದ ಅಡಿಯಲ್ಲಿ ಬರ್ತಿರ್ಲಿಲ್ಲ ಅನ್ನೋದನ್ನು ನಾವು ರೋಮನ್ ಕಾನೂನಿನಲ್ಲಿ ನೋಡ್ಬೋದು.
ದೆನ್ ಕಮ್ಸ್ ಮಿಡೀವಲ್ ಪೀರಿಯಡ್, ಮಧ್ಯಯುಗ. ಮಧ್ಯಯುಗದಲ್ಲಿ ಏನಾಯಿತು ಅಂತಂದರೆ ಚರ್ಚಿಸ್ ಕೇಮ್ ಇನ್ ಟು ಪಿಕ್ಚರ್. ಡಾಮಿನೆಂಟ್ ವೇರ್ ಚರ್ಚಿಸ್ ಇನ್ ದ ಮಿಡಲ್ era. With the rise of church, monasteries and religious bodies were treated as legal persons. ನೋಡಿ ಇಲ್ಲಿ ಏನಾಯಿತು, ಚರ್ಚು, ಮೊನೆಸ್ಟರ್, then all these religious bodies, ಮಠ, ಇವೆಲ್ಲ ಏನು ಅಂದರೆ ಇವುಗಳನ್ನು ನಾವು ವ್ಯಕ್ತಿ ಅಂತ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಚರ್ಚ್ಗಳನ್ನು ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡ್ಬೋದು. ಮೊನೆಸ್ಟರ್ನ ಅಂದರೆ ಬುದ್ಧಿಸ್ಟ್ ಪ್ಲೇಸಲ್ಲಿ ನೋಡ್ಬೋದು ನೀವು. ಇಫ್ ಯು ಗೋ ಟು ಲಡಾಖ್, ಲೇಹ್ ಲಡಾಖ್, ಯು ವಿಲ್ ಫೈಂಡ್ ವಂಡರ್ಫುಲ್ ಮಾನಿಸ್ಟರ್ಸ್ ವಿಚ್ ಆರ್ ಬಿಲ್ಟ್ ಆನ್ ದ ಸೈಡ್ಸ್ ಆಫ್ ದ ಹಿಲಾಕ್ಸ್. ಅದನ್ನು ನೀವಲ್ಲಿ ಕಾಣ್ಬೋದು. ಇವ್ರುಗಳನ್ನು ಏನು ಮಾಡಿದ್ರಿ, ಇಲ್ಲಿ ಮನುಷ್ಯರು ಅಂಥೇಳಿ ಅಥವಾ ಪರ್ಸನ್ ಅಂಥೇಳಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದರು. ಗಿಲ್ಡ್ಸ್ ಆ್ಯಂಡ್ ಯೂನಿವರ್ಸಿಟೀಸ್ ವೇರ್ ಆಲ್ಸೋ ಹೆಲ್ಡ್ ರಿಕಗ್ನಿಷನ್. ಯೂನಿವರ್ಸಿಟಿಗಳನ್ನು, ಗಿಲ್ಡ್ಗಳನ್ನು ಅಂದರೆ ಅವ್ರುಗಳನ್ನು, ಗಿಲ್ಡ್ ಅಂದರೆ ಗ್ರೂಪ್ ಆಫ್ ಪೀಪಲ್, ಅವ್ರುಗಳನ್ನು ವ್ಯಕ್ತಿ ಅಂಥೇಳಿ ಇಲ್ಲಿ ಪರಿಗಣಿಸಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಇಟ್ ಕೇಮ್ ಸ್ಟೇಜ್ ಬೈ ಸ್ಟೇಜ್. ಇನಿಷಿಯಲಿ ಓನ್ಲಿ ಮೆನ್, ದೆನ್ ಕಮ್ಸ್ ಆಲ್ ಫ್ರೀ ಮೆನ್, and then comes church and monasteries, and finally in the modern period not only person, what all, ರಾಜ್ಯ, ಕಾರ್ಪೊರೇಷನ್ಗಳು, ಕಂಪನಿಗಳು, ಈವನ್ ಐಡಲ್ಸ್ ಆರ್ ಟ್ರೀಟೆಡ್ ಆಸ್ ಪರ್ಸನ್. ನೋಡಿ ಇವತ್ತಿನ ಆಧುನಿಕ ಕಾಲದಲ್ಲಿ ನಾವು ವ್ಯಕ್ತಿ, ಕಾನೂನಾತ್ಮಕ ವ್ಯಕ್ತಿ ಅಂತ ಹೇಳುವುದಾದರೆ ಒಂದು ಕಂಪನಿನೂ ಕಾನೂನಾತ್ಮಕ ವ್ಯಕ್ತಿಯೇ, ಒಂದು ಸಂಘವು ಕಾನೂನಾತ್ಮಕ ವ್ಯಕ್ತಿಯೇ, ಒಂದು ಬ್ಯಾಂಕು ಕೂಡ ಕಾನೂನಾತ್ಮಕ ವ್ಯಕ್ತಿಯೇ. ಇವೆಲ್ಲ ಬಿಡಿ, ಅಂಡರ್ ಆರ್ಟಿಕಲ್ 300 ಗವರ್ಮೆಂಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಎ ಪರ್ಸನ್, ಲೆಜಿಸ್ಲೇಚರ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಎ ಪರ್ಸನ್. ಇನ್ ಅದರ್ ವರ್ಡ್ಸ್, ದ ಸ್ಟೇಟ್ ಈಸ್ ಟ್ರೀಟೆಡ್ ಆಸ್ ಎ ಪರ್ಸನ್. ಯು ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಸ್ಟೇಟ್ ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಯು. ಸೊ ನೀವು ಫೈಲ್ ಯಾವಾಗ ಮಾಡ್ತೀರಿ ಕೇಸ್ನ, ವೇರ್ ದೇರ್ ಇಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಆವಾಗ ಫೈಲ್ ಮಾಡ್ತೀವಿ. ಸೊ ಆದ್ದರಿಂದ ರಾಜ್ಯವು ಕೂಡ ಒಂದು ವ್ಯಕ್ತಿ ಅಂತಕ್ಕಂಥ. ದಸ್ ಪರ್ಸನ್ ಹ್ಯಾಸ್ ಎ ಬ್ರಾಡರ್ ಲೀಗಲ್ ಮೀನಿಂಗ್ ದ್ಯಾನ್ ಆರ್ಡಿನರಿ ಸೆನ್ಸ್. ಇಂದಿನ ಕಾಲದಲ್ಲಿ ದೇಶಗಳು, ರಾಜ್ಯಗಳು, ನೋಡಿ ದೇಶ, ರಾಜ್ಯ, ಓಕೆ, ದೆನ್ ಕಾರ್ಪೊರೇಷನ್ಗಳು, ಕಂಪನಿಗಳು, ಆಮೇಲೆ ದೇವರ ಮೂರ್ತಿಗಳು, ಇವೆಲ್ಲವನ್ನೂ ನಾವೇನು ಮಾಡ್ತೀವಿ, ವ್ಯಕ್ತಿ ಎಂದು ಪರಿಗಣಿಸುತ್ತೇವೆ. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಕನ್ಸಿಡರಿಂಗ್ ಆಸ್ ಪರ್ಸನ್ಸ್, ರೈಟ್? ದೆನ್ ಮೀನಿಂಗ್ ಆಫ್ ಪರ್ಸನ್ ಇನ್ ಲಾ. ಯಾವುದಕ್ಕೆ ನಾವು ಪರ್ಸನ್ ಅಂತೀವಿ ಕಾನೂನು ಪ್ರಕಾರ ಅಂಥೇಳಿ ನಾವು ನೋಡೋದಾದರೆ, ಕ್ಯಾಪೇಬಲ್ ಆಫ್ ಬಿಯರಿಂಗ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಯಾವ ಒಂದು ಎಂಟಿಟಿಯ ಹತ್ರ, ಯಾವ ಒಂದು ಅಂಶದ ಹತ್ರ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಡಕಾಗಿದ್ದರೆ ಅವನಿಗೆ ನಾವೇನಂತೀವಿ, ವ್ಯಕ್ತಿ ಅಂತ ಹೇಳ್ತೀವಿ. ಬ್ರಾಡ್ಲಿ ಪರ್ಸನ್ ಕ್ಯಾನ್ ಬಿ classified into two: natural person, legal person. Simple. Broadly, legal person has two classes. One is natural or living, natural person, ಜೀವಿತ ವ್ಯಕ್ತಿ. ಇನ್ನೊಬ್ಬ ಕಾನೂನಾತ್ಮಕ ವ್ಯಕ್ತಿ, legal person. So, two types of basic classification we can do in person as per law or legal person. Legal person ಅಥವಾ person according to law can be mainly broadly classified into two categories: natural person, legal person. That's the concept. Then what is legal personality? ಪರ್ಸನಾಲಿಟಿ, ವ್ಯಕ್ತಿತ್ವ. ಕಾನೂನಾತ್ಮಕ ವ್ಯಕ್ತಿತ್ವ ಅಂದ್ರೆ ಏನು, ಕಾನೂನಾತ್ಮಕ ವ್ಯಕ್ತಿತ್ವ ಅಂದ್ರೆ ಏನು ಅನ್ನೋದನ್ನು ನೀವು ಹೇಗೆ ನೋಡ್ಬೋದು? ಲೀಗಲ್ ಪರ್ಸನಾಲಿಟಿ ಈಸ್ ಎ ರಿಕಗ್ನೇಷನ್ ಬೈ ಲಾ. ಕಾನೂನು ಅವರನ್ನು ವ್ಯಕ್ತಿ ಅಂತ ಹೇಳಿ ಗುರುತಿಸ್ತದೆ. ಕಾನೂನು ಅವರನ್ನು ವ್ಯಕ್ತಿ ಅಂತ ಗುರುತಿಸ್ತದೆ. ಯಾವಾಗ ಗುರುತಿಸ್ತದೆ? ದ್ಯಾಟ್ ಸಮಥಿಂಗ್ ಈಸ್ ಪಾಸಿಬಲ್. ವಾಟ್ ಈಸ್ ದ್ಯಾಟ್ ಸಮಥಿಂಗ್ ಈಸ್ ಪಾಸಿಬಲ್? ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಹಕ್ಕು ಮತ್ತು ಕರ್ತವ್ಯಗಳು.
ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿದಂಥ ಒಂದು ಅಂಶ ಇದ್ದರೆ ಅದಕ್ಕೆ ನಾವೇನಂತೀವಿ ಪರ್ಸನ್ ಅಂದ್ಬಿಡ್ತೀವಿ. ಇಫ್ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ರೈಟ್ಸ್ ಆ್ಯಂಡ್ ಲಯಬಿಲಿಟಿ ದೆನ್ ವಿ ಕಾಲ್ ಇಟ್ ಆಸ್ ಎ ಪರ್ಸನ್, ಲೀಗಲ್ ಪರ್ಸನ್. ಇಟ್ ಈಸ್ ಎ ಫಿಕ್ಷನ್, ಕಲ್ಪನೆ ಅದೊಂದು. ಇಟ್ ಈಸ್ ಎ ಫಿಕ್ಷನ್ ಕ್ರಿಯೇಟೆಡ್ ಬೈ ಲಾ. ಕಾನೂನಿನಿಂದ ಅದನ್ನು ರಚಿಸಲಾಗಿದೆ. ಕಾನೂನು ಅದನ್ನು ಕಲ್ಪನೆ ಮಾಡಿಕೊಂಡಿದೆ. ಯಾಕೆ? ಕಾನೂನನ್ನು ಜಾರಿಗೊಳಿಸುವಲ್ಲಿ ಅದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ, ಫಾರ್ ಕನ್ವೀನಿಯನ್ಸ್ ಅದು ಆ ರೀತಿ ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಎ ಕಂಪನಿ ಕ್ಯಾನ್ ಓನ್ ಎ ಪ್ರಾಪರ್ಟಿ. ನೋಡಿ, ಒಂದು ಕಂಪನಿ ಏನು ಮಾಡ್ಬೋದು? ಆಸ್ತಿ ಗಳಿಸ್ಬೋದು. ಕಂಪನಿ ಕ್ಯಾನ್ ಶೂ ಸಂಬಡಿ. ಕಂಪನಿ ಕ್ಯಾನ್ ಬಿ ಶೂಡ್ ಬೈ ಸಂಬಡಿ. ಕಂಪನಿ ಯಾರ್ದಾರ ಮೇಲೆ ದಾವೆ ಹೂಡ್ಬೋದು. ಕಂಪನಿಯ ಮೇಲೆ ಯಾರಾದರೂ ದಾವೆ ಹೂಡ್ಬೋದು. ದೇರ್ಫೋರ್ ಎ ಕಂಪನಿ ಈಸ್ ಎ ಪರ್ಸನ್. He is a person, he is a legal person. And this personality is a creation of law. A creation of law. Or it is a fictional creation of law. ಕಲ್ಪಿತವಾದಂತಹ, ಕಾನೂನು ಕಲ್ಪನೆ ಮಾಡಿಕೊಂಡಂತಹ ವ್ಯಕ್ತಿಗಳಿವರು. ರೈಟ್? ಸುಲಭಕ್ಕಾಗಿ ಕಾನೂನು ನಿರ್ಮಿಸಿದ ಒಂದು ಕಲ್ಪಿತ ಪರಿಕಲ್ಪನೆ. ಇದು ಹೀಗೆ ಬರಿಬೋದು ನೀವು ಇದನ್ನು. ಕಾನೂನು ಜಾರಿಗೊಳಿಸುವ ಅನುಕೂಲಕ್ಕಾಗಿ, ಕಾನೂನು ಜಾರಿಗೊಳಿಸುವ ಮತ್ತು ನ್ಯಾಯ ಒದಗಿಸುವ ಅನುಕೂಲಕ್ಕಾಗಿ. ಈ ರೀತಿ ಬರೀಬೋದು. ವಿ ಕ್ಯಾನ್ ರೈಟ್ ಇಟ್. ಉದಾಹರಣೆಗೆ ನಾನು ಕಂಪನಿ ಎಕ್ಸಾಂಪಲ್ನ ಹೇಳಿದ್ದೀನಿ. ಸೊ ದಿಸ್ ಈಸ್ ಲೀಗಲ್ ಪರ್ಸನಾಲಿಟಿ ಅಂದರೆ ಏನು ಅಂತಕ್ಕಂಥ. ಲೀಗಲ್ ಸ್ಟೇಟಸ್ ಆಫ್ ಡೆಡ್ ಪರ್ಸನ್. ನೋಡಿ, ಐ ಆಮ್ ಕ್ರಿಯೇಟಿಂಗ್ ಸೋ ಮೆನಿ ಅದರ್ ಪ್ರಪೋಸಿಷನ್ಸ್, ನ್ಯೂ ಪ್ರಪೋಸಿಷನ್ಸ್. ದಿ ಕಾನ್ಸೆಪ್ಟ್ ಈಸ್ ಓವರ್. ಈ ಒಬ್ಬ ವ್ಯಕ್ತಿ ಪರ್ಸನ್, ಹೌದು, ಕಾನೂನಿನ ದೃಷ್ಟಿಯಲ್ಲಿ ಪರ್ಸನ್. ಅವ ಸತ್ತೋದ್ರೇನಪ್ಪ? ವಾಟ್ ಹ್ಯಾಪನ್ಸ್ ಇಫ್ ಹಿ ಡೈಸ್? ಸೊ ದ್ಯಾಟ್ ಕ್ವಶನ್ ಐ ಆಮ್ ಡಿಸ್ಕಸಿಂಗ್. ನಾರ್ಮಲಿ ದ ಮೂಮೆಂಟ್ ಹಿ ಡೈಸ್, he will lose his legal status, but still for certain things his status is maintained. ನೋಡೋಣ ಏನು. In jurisprudence, the issue arises whether a person continues to have legal rights or duties after death. ನೋಡಿ, ಒಬ್ಬ ವ್ಯಕ್ತಿ ಈಗ, ಯಾಕಂದ್ರೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಬಗ್ಗೆ ಇರೋದ್ರಿಂದ, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ರೈಟ್ಸ್ ಆ್ಯಂಡ್ ಹಕ್ಕು ಮತ್ತು ಕರ್ತವ್ಯದ ಮೇಲೆ ಕಾನೂನು ಯಾವ ರೀತಿ ಟ್ರೀಟ್ ಮಾಡ್ತದೆ. ನಾರ್ಮಲಿ ಲೀಗಲ್ ಪರ್ಸನಾಲಿಟಿ ಬಿಗಿನ್ಸ್ ಎಟ್ ಬರ್ತ್ ಆ್ಯಂಡ್ ಎಂಡ್ಸ್ ಎಟ್ ಡೆತ್. ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನ ಕಾನೂನಾತ್ಮಕ ಹಕ್ಕು ಮತ್ತು ಕರ್ತವ್ಯ ಪ್ರಾರಂಭ ಆಗ್ತವೆ. ಅವನು ಸತ್ತು ಹೋದ ಕೂಡಲೇ ಅವು ಮುಕ್ತಾಯ ಆಗ್ತವೆ. ದಿಸ್ ಈಸ್ ಎ ನಾರ್ಮಲ್ ರೂಲ್. ಆದರೆ ಹವೆವರ್ ದ ಲಾ ರಿಕಗ್ನೈಸಸ್ ಸರ್ಟನ್ ರೈಟ್ಸ್ ಆ್ಯಂಡ್ ಪ್ರೊಟೆಕ್ಷನ್ಸ್. ಕೆಲವೊಂದು ಹಕ್ಕು ಮತ್ತು ಕರ್ತವ್ಯಗಳನ್ನು ಕಾನೂನು ಗುರುತಿಸಿಕೊಂಡಿದೆ, ಅವನು ಸತ್ತ ಮೇಲೆ ಗುರುತಿಸ್ಕೊಂಡಿದೆ ಅಂತ. ರಿಲೇಟೆಡ್ ಟು ಡೆಡ್ ಪರ್ಸನ್ಸ್. ಸತ್ತಂತಹ ಮೃತರಾದಂತಹ ವ್ಯಕ್ತಿಗಳ ವಿಷಯದಲ್ಲಿಯೂ ಏನು, ಎ ಡೆಡ್ ಪರ್ಸನ್ ಸೀಜಸ್ ಟು ಬಿ ಎ ಲೀಗಲ್ ಪರ್ಸನ್, ಬಟ್ ಲಾ ಎಕ್ಸ್ಟೆಂಡ್ಸ್ ಎ ಶಾಡೋ ಆಫ್ ಪರ್ಸನಾಲಿಟಿ ಟು ಎನ್ಶ್ಯೂರ್ ಡಿಗ್ನಿಟಿ, ರೆಸ್ಪೆಕ್ಟ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ದೇರ್ ಲಾಸ್ಟ್ ವಿಶಸ್. ನೋಡಿ, ಒಬ್ಬ ವ್ಯಕ್ತಿ ಸತ್ತ ಕೂಡಲೇ ಎಲ್ಲಾದರೂ ಚರಂಡಿಯಲ್ಲಿ ಹಾಕೋದಲ್ಲ, ಎಲ್ಲೇ ಹೋಗಿ ಚರಂಡಿಗೆ ಹಾಕೋದಲ್ಲ. ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಅವನು ಅನಾಥನಾಗಿದ್ದರೂ ಕೂಡ ಆ ಅನಾಥನ ಶವ ಸಂಸ್ಕಾರವನ್ನು ಮಾಡುವಂತಹ ಜವಾಬ್ದಾರಿ ರಾಜ್ಯಕ್ಕಿದೆ. ಆ ವ್ಯಕ್ತಿಯ ಶವ ಸಂಸ್ಕಾರವನ್ನು ಕೂಡ ಸರ್ಕಾರ ಮಾಡ್ತದೆ, ಪಂಚಾಯತಿ ಮಾಡ್ತದೆ, ಮುನ್ಸಿಪಾಲ್ಟಿ ಮಾಡ್ತದೆ. ನೆನ್ಪಿಟ್ಕೊಳ್ಳಿ. He is not ill-treated. He is treated with dignity even after death. Right? And then ensures dignity, respect and enforcement of his last wishes. ಅವನ ಕೊನೆಯ ವಿಶಸ್ ಏನು ವಿಶೇಷ? He writes a will. So his will is valid. ಈ ರೀತಿಯಾದಂತಹ
ಕೆಲವು ಲಿಮಿಟೆಡ್ ಸೀಮಿತ ಹಕ್ಕುಗಳನ್ನು ಹೊಂದಿದ್ದಾನೆ. ಲಾಜಿಕಲಿ ಹೀಸ್ ರೈಟ್ಸ್ ಓವರ್ ದ ಮೂಮೆಂಟ್ ಹಿ ಡೈಸ್ ಹೀಸ್ ರೈಟ್ಸ್ ಆರ್ ಓವರ್, ಬಟ್ ದೇರ್ ಆರ್ ಸರ್ಟನ್ ಲಿಮಿಟೆಡ್ ಫೆಸಿಲಿಟೀಸ್ ದಟ್ ಆರ್ ಅವೈಲೇಬಲ್. ದೆನ್ ವಾಟ್ ಈಸ್ ದ ಲೀಗಲ್ ಸ್ಟೇಟಸ್ ಆಫ್ ಎನಿಮಲ್ಸ್? ಪ್ರಾಣಿಗಳ ಪರಿಸ್ಥಿತಿಯನ್ನು ನೋಡಿ. ಪ್ರಾಣಿಗಳು ದೇ ಆರ್ ಟ್ರೀಟೆಡ್ ಆಸ್ ಥಿಂಗ್ಸ್, ದೇ ಆರ್ ಟ್ರೀಟೆಡ್ ಆಸ್ ಥಿಂಗ್ಸ್, ವಸ್ತುಗಳು. ನನ್ನ ಹತ್ರ ಒಂದು ಆನೆ ಇದೆ ಅಂತಂದರೆ ಅದೊಂದು 2 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಪ್ರಾಪರ್ಟಿ ನನಗೆ. ನನ್ನ ಹತ್ರ ಒಂದು ಕುದುರೆ ಇದೆ ಅಂತಂದರೆ 2 ಎತ್ತುಗಳಿದ್ದಾವೆ ಅಂದರೆ ಜೋಡಿ ಎತ್ತುಗಳಿಗೆ 2 ಲಕ್ಷ 3 ಲಕ್ಷ, ಅದೊಂದು ಪ್ರಾಪರ್ಟಿ. ನಾನು ಮಾರಿ ದುಡ್ಡು ಗಳಿಸ್ಬೋದು, ಎತ್ತುಗಳನ್ನು ಬೆಳೆಸಿ ಮಾರಿ ದುಡ್ಡು ಗಳಿಸ್ಬೋದು. ಸೊ ಇಟ್ ಈಸ್ ನಾರ್ಮಲಿ ಎ ಪ್ರಾಪರ್ಟಿ, ದೇರ್ ಇಸ್ ನೋ ಅದರ್ ಥಿಂಗ್, ರೈಟ್? ಒಬ್ಬ ಓನರಿಂದ ಇನ್ನೊಂದು ಓನರಿಗೆ ಮಾಡ್ತೀವಿ. ಬಟ್ ಏನಾಯಿತು ಅಂದರೆ ನಮ್ಮ 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಈ 2 ಪ್ರಾವಧಾನಗಳನ್ನು ಮಾಡಿದ್ವಿ ನಾವು. ಐ ಥಿಂಕ್ ಇನ್ 42nd CAA 1976 ಅಂದ್ಕೊಳ್ತೀನಿ. 1976 ಅತಿ ಮಹತ್ವವಾದಂತಹ ಬದಲಾವಣೆಗಳು. ಅಂದರೆ ಪ್ರಾಣಿಗಳ ಬಗ್ಗೆ ಅನುಕಂಪ ಇರಬೇಕು ಸರ್ಕಾರದ್ದು, ಅಲ್ಲದೆ ಒಬ್ಬ ಪ್ರಜೆಯ ಜವಾಬ್ದಾರಿಯೂ ಕೂಡ ಪ್ರಾಣಿಗಳ ಬಗ್ಗೆ ಅನುಕಂಪವನ್ನು ಹೊಂದಿರುವಂಥದ್ದು. ಸೊ ದ್ಯಾಟ್ ಈಸ್ ದಿ ಲೀಗಲ್ ಪೊಸಿಷನ್, ದ್ಯಾಟ್ಸ್ ಇಟ್. ಓಕೆ. ಜ್ಯೂರಿಸ್ಪ್ರುಡೆನ್ಸಲ್ಲಿ ವ್ಯಕ್ತಿಗಳ ಪಟ್ಟಿಗೆ ಪ್ರಾಣಿಗಳನ್ನು ಸೇರಿಸಬಹುದೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಸಂಪ್ರದಾಯದಲ್ಲಿ ಪ್ರಾಣಿಗಳನ್ನು ಕೇವಲ ಆಸ್ತಿ ಎಂದು ಪರಿಗಣಿಸಲಾಗುತ್ತಿತ್ತು. ಮಾನವನು ಹೊಂದಿ ಉಪಯೋಗಿಸುತ್ತಿದ್ದನು. ಆದರೆ ಕಾನೂನು ಮತ್ತು ನೈತಿಕತೆ ಅಭಿವೃದ್ಧಿಯಾಗುತ್ತಿದ್ದಂತೆ ಪ್ರಾಣಿಗಳಿಗೆ ಕೆಲವು ಹಕ್ಕುಗಳು ಮತ್ತು ರಕ್ಷಣೆಯನ್ನು ಒದಗಿಸಲಾಗಿದೆ. ಪ್ರಾಣಿಗಳಿಗೆ ಕೆಲವು ಹಕ್ಕುಗಳು ಮತ್ತು ರಕ್ಷಣೆಯನ್ನು ಒದಗಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಇವನ್ನು ಬೀದಿ ನಾಯಿಗಳನ್ನು ನಾವು ಇಲ್ಲಿ ಟ್ರೀಟ್ ಮಾಡೋ ಹಾಗಿಲ್ಲ. ಕರ್ನಾಟಕ ಸರ್ಕಾರ ಅವ್ರಿಗೆ ಇವನ್ನು ಏನೇನೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನ್ಯೂಸಲ್ಲಿ ಬಂತು. ಅಥೆಂಟಿಸಿಟಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಅಂದರೆ ಪ್ರಾಣಿಗಳನ್ನು ಕೂಡ ನಾವು ತುಂಬ ಕಂಪ್ಯಾಷನಿಂದ, ಅನುಕಂಪದಿಂದ ಅವುಗಳನ್ನ ನೋಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಬಿಟ್ಟರೆ ದೇ ಆಸ್ ಪರ್ ಆಸ್ ಲೀಗಲ್ ಈಸ್ ಕನ್ಸರ್ನ್ಡ್ ದೇ ಆರ್ ಓನ್ಲಿ ಎ ಕಮಾಡಿಟಿ. ದೆನ್ ಲೀಗಲ್ ಸ್ಟೇಟಸ್ ಆಫ್ ಎ ಐಡಿಯಾಲ್, ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಶಾರ್ಟ್ ನೋಟಿಗೆ ಪ್ರಶ್ನೆ ಕೇಳ್ತಾರೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಆನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್, ಆ್ಯಂಡ್ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ವೆರಿ ಮಚ್ ಅಪ್ಲಿಕೇಬಲ್ ಇನ್ ಇಂಡಿಯಾ. In jurisprudence, an idol, Devara Murti, is not a natural person, but the law recognizes it as a juristic and legal person. ನೋಡಿ, ಕಾನೂನು ಒಂದು ದೇವರನ್ನ ಅಥವಾ ದೇವರ ಮೂರ್ತಿಯನ್ನು, ಕಲ್ಲು ದೇವರನ್ನ ನ್ಯಾಯಿಕ ವ್ಯಕ್ತಿ ಅಂದರೆ ತೀರ್ಮಾನ ಮಾಡುತ್ತೆ. ಯಾಕೆ? ಇಟ್ ಕ್ಯಾನ್ ಪರ್ಚೇಸ್ ಪ್ರಾಪರ್ಟಿ, ಹೋಲ್ಡ್ ಪ್ರಾಪರ್ಟಿ, ಸೇಲ್ ಪ್ರಾಪರ್ಟಿ. It can hold property, it can sell property. This is particularly developed in Hindu law. ನೋಡಿ, ಇದು ವಿಶೇಷತೆ ಭಾರತದ ಹಿಂದೂ ಕಾನೂನಿನ ಪ್ರಕಾರ. Where the deity is treated as the spiritual embodiment and legal owner of endowed property. Endowed property. Now, endowment law ಅಂತಿದ್ದಾವೆ ಫಾರ್ ಎವ್ರಿ ದಿಸ್ ಒನ್. ಜ್ಯೂರಿಸ್ಪ್ರುಡೆನ್ಸ್ನಲ್ಲಿ ಮೂರ್ತಿ ಅಥವಾ ದೇವತೆ ಸಹಜ ವ್ಯಕ್ತಿ ಅಲ್ಲ, ಆದರೆ ಕಾನೂನು ಅದನ್ನು ನ್ಯಾಯಿಕ ವ್ಯಕ್ತಿ ಅಥವಾ ಕಾನೂನು ವ್ಯಕ್ತಿ ಎಂದು ಪರಿಗಣಿಸಿ ಆಸ್ತಿ ಮತ್ತು ಹಕ್ಕುಗಳನ್ನು ಹೊಂದಲು ಅರ್ಹಗೊಳಿಸುತ್ತದೆ. ಇದು ವಿಶೇಷವಾಗಿ ಹಿಂದೂ ಕಾನೂನಿನಲ್ಲಿ ಅಭಿವೃದ್ಧಿಯಾಗಿದೆ. ಅಲ್ಲಿ ದೇವತೆಯನ್ನು ಆಧ್ಯಾತ್ಮಿಕ ಪ್ರತಿನಿಧಿ ಹಾಗೂ ಸಮರ್ಪಿತ ಆಸ್ತಿಯ ಕಾನೂನು ಮಾಲೀಕನೆಂದು ಪರಿಗಣಿಸಲಾಗುತ್ತದೆ. ಸಿಮಿಲರ್ಲಿ ವಫ್ ಇದನ್ನು ನಾವೇನು ಹೇಳ್ಬೋದು? ಲೀಗಲ್ ಸ್ಟೇಟಸ್ ಆಫ್ ಆ್ಯನ್ ಐಡಾಲ್ ಅಂತ ಹೇಳ್ಬೋದು. ಲೀಗಲ್ ಸ್ಟೇಟಸ್ ಆಫ್ ಆ್ಯನ್ ಐಡಾಲ್, ರೈಟ್? ಆ್ಯಂಡ್ ದೆನ್ ವಾಟ್ ಈಸ್ ದ ಸ್ಟೇಟಸ್, ಲೀಗಲ್ ಸ್ಟೇಟಸ್? ಒಂದು ಐಡಲ್ಗೆ ಏನೇನು ಲೀಗಲ್ ಸ್ಟೇಟಸ್ ಇರುತ್ತೆ, ಅದಕ್ಕೆ ನಾನು ಇದು ಪ್ರಶ್ನೆ ಕೇಳ್ಬೋದು ಅಂಥೇಳಿ ಐ ಆಮ್ ಡೂಯಿಂಗ್ ಇಟ್ ಲಿಟಲ್ ಇನ್ ಡೀಟೇಲ್. juristic person. Idol is recognized as a person, juristic person. It can hold and acquire property. It can sue and can be sued. ಆ ಐಡಲ್ ಮೇಲೆ ನೀವು ಕೇಸ್ ಹಾಕ್ಬೋದು,
ಅದು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಆದರೆ ಕೇಸ್ನ ಹ್ಯಾಂಡಲ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ಶಬಾಯಿತ್ ಅಥವಾ ಟ್ರಸ್ಟಿ ಅಂತ, ಆ ಒಂದು ದೇವರಿಗೆ ಸಂಬಂಧಪಟ್ಟಂತಹ ಒಂದು ಟ್ರಸ್ಟ್ ಇರುತ್ತಲ್ವ, ಆ ಟ್ರಸ್ಟಿನ ಜನರು ಅದರ ಆ ವ್ಯಾಜ್ಯಗಳ ವಹಿವಾಟನ್ನು ಮಾಡ್ತಾರೆ. ಅವರು ದೇ ವಿಲ್ ರಿಪ್ರೆಸೆಂಟ್ ದಿ ಗಾಡ್, ದೇ ವಿಲ್ ರಿಪ್ರೆಸೆಂಟ್ ದಿ ಗಾಡ್. ಮೂರ್ತಿಯನ್ನು ಕಾನೂನಿನಲ್ಲಿ ನ್ಯಾಯ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ಅದು ಆಸ್ತಿ ಹೊಂದಬಹುದು ಅಥವಾ ಸಂಪಾದಿಸಬಹುದು. ತನ್ನ ಪ್ರತಿನಿಧಿಗಳ ಮೂಲಕ ದಾವಾ ಹೂಡಬಹುದು ಅಥವಾ ದಾವೆಗೆ ಒಳಗಾಗಬಹುದು. ದಾವಾ ಹೂಡಬಹುದು ಅಥವಾ ದಾವೆಗೆ ಒಳಗಬಹುದು. ಪ್ರಾಪರ್ಟಿ ಓನರ್ಶಿಪ್, ಆಸ್ತಿಯ ಹಕ್ಕು. ಅದರ ಆಸ್ತಿಯ ಹಕ್ಕೇನು? ದ ಪ್ರಾಪರ್ಟಿ ಎಂಡೌಡ್ ಟು ದ ಐಡಿಯಲ್ ಈಸ್ ಲೀಗಲಿ ವೆಸ್ಟೆಡ್ ಇನ್ ದ ಡಯಟಿ. ಆ ಒಂದು ಆಸ್ತಿ ಆ ದೇವರಿಗೆ ಸಮರ್ಪಿತವಾಗಿರ್ತದೆ. ಇಟ್ ಬಿಕಮ್ಸ್ ಗಾಡ್ ಬಿಕಮ್ಸ್ ದ ಓನರ್, ಗಾಡ್ ಬಿಕಮ್ಸ್ ದ ಓನರ್. ಅದರ ಸ್ವಾಮ್ಯವನ್ನು ಅಂದರೆ ಅದರ ಪೊಸೆಷನನ್ನು, ಸ್ವಾಮ್ಯವನ್ನು ಯಾರು? ನಿರ್ವಾಹಕ ಸ್ವಾಮ್ಯದ ಹಕ್ಕನ್ನು ಹೊಂದುತ್ತಾನೆ. ನಿರ್ವಾಹಕ ನೋಡಿ, ನಾವು ಪೊಸೆಷನ್ ಬಗ್ಗೆ ಡೀಲ್ ಮಾಡಿದ್ವಲ್ವಾ, ಇಲ್ಲಿ ಟ್ರಸ್ಟಿ ಇದನ್ನಲ್ಲ, ಟ್ರಸ್ಟಿ, ದಿಸ್ ಟ್ರಸ್ಟಿ, ವಾಟ್ ಎವರ್ ಐ ಆಮ್ ಕಾಲಿಂಗ್ ಟ್ರಸ್ಟಿ ಈಸ್ ಓನ್ಲಿ ಹ್ಯಾವಿಂಗ್ possession rights, POSSESSION, possession rights. ಅದರ ಸ್ವಾಮ್ಯವನ್ನು ಹೊಂದುವಂತಹ ಹಕ್ಕು ಇರ್ತದೆ ಅವನಿಗೆ. ಆದರೆ ಮಾಲೀಕತ್ವದ ಹಕ್ಕು ದೇವರಿಗಿರ್ತದೆ. ತನ್ನ ಸ್ವಾಮ್ಯದ ಹಕ್ಕನ್ನು ಹೊಂದಲಾರ, ಕೇವಲ ನಿರ್ವಹಣಾ ಹಕ್ಕನ್ನು ಮಾತ್ರ ಹೊಂದಿರುತ್ತಾನೆ. ಐ ಆಮ್ ಸಾರಿ, ದಿಸ್ ಈಸ್ ರಾಂಗ್. ಅವನು he has got only management right. He has got only management right. So this is not there. This is not there. He has got only management rights. He has got only management rights. Only trustee has got only management rights. So both possession and ownership lies with the idol only. ಆ ದೇವರ ಮೂರ್ತಿಗೆ ಅದು ಸೀಮಿತ ಆಗಿರ್ತದೆ. ಪೊಸೆಷನ್ ಆಗಿರಲಿ, ಅಂದರೆ ಸ್ವಾಮ್ಯ ಆಗಿರಲಿ, ಮಾಲೀಕತ್ವ ಆಗಿರಲಿ, ಎರಡೂ ಕೂಡ ಆ ದೇವರಿಗೆ ಸಮರ್ಪಿತ ಆಗಿರ್ತದೆ, ಮೂರ್ತಿಗೆ ಸಮರ್ಪಿತ ಆಗಿರ್ತದೆ. ದೆನ್ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಕರಣಗಳನ್ನು ನಾವು ನೋಡೋದಾದರೆ, ಎಸ್ಪೆಷಲಿ ಐಡಲ್ ಬಗ್ಗೆ, ಅಬೌಟ್ ಐಡಾಲ್ ಮೂರ್ತಿಯ ಬಗ್ಗೆ. ಮೂರ್ತಿ, ದೇವರ ಮೂರ್ತಿಯ ಬಗ್ಗೆ ಒಂದೇ ಪ್ರಕರಣ ಏನಿದೆ ನೋಡಿ. ಪ್ರಮಥನಾಥ್ ಮುಲಿಕ್ ವರ್ಸಸ್ ಪ್ರದ್ಯುಮ್ನ ಕುಮಾರ್ ಮುಲಿಕ್. ನೋಡಿ, ಐಡಿಯಲ್ ಇಸ್ ಎ juristic person, property dedicated to deity vests in the deity itself. ಯಾವ ದೇವರಿಗೆ ನಾವು ಆಸ್ತಿಯನ್ನು ಕೊಟ್ಟಿರ್ತೇವೋ ಅದು ಸಂಪೂರ್ಣ ಆ ದೇವರ ಆಸ್ತಿ ಆಗಿರುತ್ತೆ, ಟ್ರಸ್ಟಿ ಆಸ್ತಿ ಅಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಇನ್ನೊಂದು ಪ್ರಕರಣ, ದೇವಕಿ ನಂದನ್ ವರ್ಸಸ್ ಮುರಳೀಧರ್ ಪ್ರಕರಣದಲ್ಲಿ, ಐಡಾಲ್ ರಿಪ್ರೆಸೆಂಟ್ಸ್ ಡಿವೈನ್. ನೋಡಿ, ದೈವವನ್ನು ಗುರುತಿಸ್ತದದು. ಓಕೆ, ದೈವಿಕ ಪ್ರತಿನಿಧಿ ಐಡಲ್, ಆ ಮೂರ್ತಿ ಇದೆಯಲ್ಲ ದೈವಿಕ ಪ್ರತಿನಿಧಿ. ಶಬಾಯಿತ್ ಈಸ್ ಓನ್ಲಿ ಎ ಮ್ಯಾನೇಜರ್. ಎಸ್, ಶಬಾಯಿತ್ ಈಸ್ ಓನ್ಲಿ ಎ ಮ್ಯಾನೇಜರ್. ಹಿ ಈಸ್ ನಾಟ್ ದ ಓನರ್, ಹಿ ಈಸ್ ನಾಟ್ ದ ಓನರ್. ಅವ ಕೇವಲ ಅದರ ವ್ಯವಹಾರವನ್ನು ಮಾಡ್ತಾನೆ, ನಿರ್ವಹಣೆಯನ್ನು ಮಾತ್ರ ಮಾಡ್ತಾನೆ ಅನ್ನೋದನ್ನು ನೀವು ಈ ಪ್ರಕರಣದಲ್ಲಿ ನೋಡ್ತೀರಿ. ದೆನ್ another very important thing is, what about the status of unborn child? ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಅಧಿಕಾರ. ಇಟ್ ಈಸ್ ಎ ಕಂಟಿಂಜೆಂಟ್ ಪರ್ಸನಾಲಿಟಿ, ಕಂಡೀಷನಲ್ ಪರ್ಸನಾಲಿಟಿ. ಅನ್ಬಾರ್ನ್ ಚೈಲ್ಡ್ ಇನ್ ಎ ಮದರ್ಸ್ womb is not a full person, but definitely a legal person. Law recognizes conditional personality. ಏನು ಕಂಡೀಷನಲ್ ಪರ್ಸನಾಲಿಟಿ? ಅಕಸ್ಮಾತ್ ಅವನು ಹುಟ್ಟಿದ ಅಂತ ಇಟ್ಕೊಳ್ಳಿ, he is born, he will get all these rights. ಇನ್ಹೆರಿಟೆನ್ಸ್, ಪ್ರಾಪರ್ಟಿ ರೈಟ್ಸ್, ಮೇಂಟೆನೆನ್ಸ್ ರೈಟ್ಸ್. ಅಂದರೆ ಅವನು ವಾರಸುದಾರ ಆಗ್ತಾನೆ, ಆಸ್ತಿ ಹೊಂದುವ ಹಕ್ಕು, ಅವನ್ನ ಪಾಲನೆ ಪೋಷಣೆ ಮಾಡಬೇಕಂತ ಹಕ್ಕು, ಈ ಎಲ್ಲ ಹಕ್ಕುಗಳನ್ನು ಅನ್ಬಾರ್ನ್ ಪರ್ಸನ್ ಹೊಂದ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು.
ಸೊ ದಟ್ ಈಸ್ ಅಬೌಟ್ ಅನ್ಬಾರ್ನ್ ಚೈಲ್ಡ್. ಅನ್ಬಾರ್ನ್ ಚೈಲ್ಡ್ಗೆ ನಾನು ಇನ್ನೊಂದು ವಿಶೇಷವಾದ ವಿಡಿಯೋನ ಬೇಕಾದ್ರೆ ಮಾಡ್ತೀನಿ. ಬಟ್ ಇಲ್ಲಿ ಥಿಯರೀಸ್ ಏನು, ಈ ಒಂದು ವ್ಯಕ್ತಿತ್ವದ ಬಗ್ಗೆ ಇರ್ತಕ್ಕಂಥ ಥಿಯರಿಗಳು ಏನಿದ್ದಾವೆ ಅನ್ನೋದನ್ನು ನೀವು ನೋಡೋದಾದರೆ, ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮ್ ಕಾನ್ಸೆಪ್ಟ್ಸ್ ಆಫ್ ಅವರ್ ಜೂರಿಸ್ಟ್ಸ್ ಏನು ಹೇಳ್ತಾರೆ. ಸೆವಿಗ್ನಿ ಹಿಸ್ಟಾರಿಕಲ್ ಸ್ಕೂಲ್ನ ಸೆವಿಗ್ನಿ ಅವರು ಏನು ಹೇಳ್ತಾರೆ, ಲೀಗಲ್ ಪರ್ಸನ್ಸ್ ಆರ್ ಫಿಕ್ಷನ್ಸ್ ಕ್ರಿಯೇಟೆಡ್ ಬೈ ಲಾ. ಅದನ್ನೇ ನಾವು ಹಿಂದೆ ಹೇಳಿದ್ದೀವಿ, ಓನ್ಲಿ ಹ್ಯೂಮನ್ಸ್ ಆರ್ ರಿಯಲ್ ಪರ್ಸನ್ಸ್. ಎರಡು ಥರದ ವ್ಯಕ್ತಿಗಳು, ಒಂದು ಕಾನೂನಿನ ವ್ಯಕ್ತಿಗಳು ಏನಂತ ಹೇಳ್ತೀವಿ ನಾವು, ಅದು ಕಾನೂನಿನ ಕಲ್ಪನೆ. ಆಮೇಲೆ ಇನ್ನೊಂದು ಕ್ಯಾಟಗರಿ ಅಂತಂದರೆ ನಿಜವಾದ ವ್ಯಕ್ತಿಗಳು, ರಿಯಲಿಸ್ಟಿಕ್ ಥಿಯರಿ ಅವ್ರು ಏನು ಹೇಳ್ತಾರೆ, ಗ್ರೈಕ್ ಹ್ಯಾಸ್ ಟೋಲ್ಡ್ ಗ್ರೂಪ್ಸ್ ಲೈಕ್ ಕಾರ್ಪೊರೇಷನ್ ಹ್ಯಾವ್ ರಿಯಲ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ವಿಲ್ ನಾಟ್ ಮಿಯರ್ ಫಿಕ್ಷನ್. ನೋಡಿ, ಕೆಲವು ಇವ್ರೇನು ಹೇಳ್ತಾರೆ, ಇದಕ್ಕೆ ಫಿಕ್ಷನ್ ಅಂತ ಹೇಳೋಕ್ಕಾಗಲ್ಲ, ಕಾರ್ಪೊರೇಷನ್ ನಿಜವಾಗಿ ಇರುತ್ತೆ, ಅದು ಹೆಂಗೆ ಫಿಕ್ಷನ್ ಆಗುತ್ತೆ ಅನ್ನುವಂಥ ಒಂದು ಕಾನ್ಫ್ಲಿಕ್ಟನ್ನು ಇವರು ವ್ಯಕ್ತಪಡಿಸ್ತಾರೆ. ಓಕೆ, ಇಟ್ ಈಸ್ ನಾಟ್ ಫಿಕ್ಷನ್. ಓಕೆ, ಕಾರ್ಪೊರೇಷನ್ಗಳಂಥ ಗುಂಪುಗಳಿಗೆ ನಿಜವಾದ ಅಸ್ತಿತ್ವ ಮತ್ತು ಇಚ್ಛಾಶಕ್ತಿ ಇದೆ, ಆದ್ದರಿಂದ ಫಿಕ್ಷನ್ ಅಂತ ಹೇಳೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ದೆನ್ ಕನ್ಸೆಷನ್ ಥಿಯರಿ, ಲೀಗಲ್ ಪರ್ಸನಾಲಿಟಿ ಈಸ್ ಗ್ರಾಂಟೆಡ್ ಬೈ ಸ್ಟೇಟ್ ಆಸ್ ಎ ಕನ್ಸೆಷನ್. State is giving a ownership. For example, idol state is given. In Hindu law, state is treated that idol is a person. ದೇವರ ಮೂರ್ತಿ ಒಬ್ಬ ವ್ಯಕ್ತಿ ಅಂತ ಹೇಳಿ ನಮ್ಮ ಕಾನೂನು ಗುರುತಿಸ್ತಾ ಇದೆ, ಅವರ ಹಿಂದೂ ಲಾ ರಿಕಗ್ನೈಸಸ್. ದೇರ್ಫೋರ್ ಇಟ್ ಈಸ್ ಎ ಕನ್ಸೆಷನಲ್ ಥಿಯರಿ ಮುಖಾಂತರ ನಾವು ಆ ರೀತಿ ಹೇಳ್ಬೋದು. ಸಿಂಬಾಲಿಕ್ ಥಿಯರಿ, ಪರ್ಸನಾಲಿಟಿ ಈಸ್ ಓನ್ಲಿ ಎ ಸಿಂಬಾಲ್ ಟು ಫೆಸಿಲೇಟ್ ಲೀಗಲ್ ಫಂಕ್ಷನ್ಸ್. ಕಾನೂನಾತ್ಮಕ ವ್ಯವಸ್ಥೆಗಳನ್ನ ಹೇಳಲಿಕ್ಕೆ ನಾವೇನು ಮಾಡ್ತೀವಿ, ಈ ರೀತಿಯಾದಂಥನ್ನು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೂ ನಾವು ಐಡಲ್ ಎಕ್ಸಾಂಪಲ್ ಕೊಡ್ಬೋದು, ಅನ್ಬಾರ್ನ್ ಚೈಲ್ಡ್ ಎಕ್ಸಾಂಪಲ್ ಕೊಡ್ಬೋದು. ಸೊ ದೀಸ್ ಆರ್ ಸರ್ಟನ್ ಥಿಯರೀಸ್ ದಟ್ ಆರ್ ಅವೈಲೇಬಲ್. ಅದಕ್ಕೆ ನಾವು ಉದಾಹರಣೆ ತೊಗೊಂಡು ಹೇಳೋದಾದರೆ, ಈ ಥಿಯರಿಗಳ ಬಗ್ಗೆ ಉದಾಹರಣೆ ತೊಗೊಂಡು ಹೇಳೋದಾದರೆ, ಯು ಸಿ ಸೇಮ್ ಪ್ರಮಥ ಮುಲಿಕ್ ವರ್ಸಸ್ ಪ್ರದ್ಯುಮ್ನ ಮುಲಿಕ್. ಈ ಪ್ರಕರಣ ನೀವು ತಗೊಂಡಾಗ ಏನಾಗುತ್ತೆ, ಇಲ್ಲಿ ಹಿಂದೂ ಡೈಟೀಸ್ ಆರ್ ರಿಕಗ್ನೈಸ್ಡ್ ಆಸ್ ಲೀಗಲ್ ಪರ್ಸನ್ಸ್. ಸೊ ಇಟ್ ಈಸ್ ಎ ಕನ್ಸೆಷನ್ ಥಿಯರಿ. Corporations and companies recognized as juristic persons under Companies Act. Yes, our act recognizes, Company Act 2013 recognizes that corporation and companies are. Then our act again recognizes, Article 300 recognizes state as a legal person. If you read Article 300, it says state can sue and can be sued by anybody. ಸೊ ಈ ರೀತಿಯಾದಂತಹ ಉದಾಹರಣೆಗಳನ್ನು ನಾವಿಲ್ಲಿ ಕೊಡ್ಬೋದು. ದೇವತೆಗಳು, ದೇವಸ್ಥಾನಗಳು, ಹಿಂದೂ ದೇವತೆಗಳನ್ನು ಕಾನೂನಿನ ವ್ಯಕ್ತಿಗಳೆಂದು ಪರಿಗಣಿಸಲಾಗುತ್ತದೆ. ಕಾರ್ಪೊರೇಷನ್ಗಳು ಕಾಯ್ದೆಯಡಿ ನ್ಯಾಯ ವ್ಯಕ್ತಿಗಳೆಂದು ಹೇಳಲಾಗಿದೆ. ಸಂವಿಧಾನದ ಅಡಿಯಲ್ಲಿ ನಾವೇನು ಮಾಡ್ಬೋದು, ಅನುಚ್ಛೇದ 300 ಪ್ರಕಾರ ರಾಜ್ಯದ ಮೇಲೆ ಕೇಸ್ ಹಾಕ್ಬೋದು, ರಾಜ್ಯ ಕೇಸನ್ನು ಹಾಕಿಸ್ಕೊಳ್ಬೋದು ಅಂತಕ್ಕಂಥದ್ದು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ person and personality. The concept of person and personality in law is much wider than ordinary sense. ಮೊದಲೇ ಹೇಳಿದ್ನಲ್ಲ, ನಮ್ಮ ಸಾಮಾನ್ಯ ವಿಚಾರಕ್ಕಿಂತ ಇದು ಪರ್ಸನ್ ಅಂತಕ್ಕಂಥ ಒಂದು ಅನಲೈಸಿಸ್ ಇದೆಯಲ್ಲ, ಕಾನೂನಾತ್ಮಕ ವ್ಯಕ್ತಿ ಅಂತಕ್ಕಂಥದ್ದು, ಇದು ಹೆಚ್ಚು ವಿಸ್ತಾರವನ್ನು ಹೊಂದಿದೆ. while historically it was limited to only men, today law recognizes natural persons, several legal artificial persons. Personality in law is thus not merely a biological fact. It is not only a biological fact, but a legal recognition given to entities for ensuring smooth functioning of rights and liabilities. ಯಾಕೆ ನಾವು ಜೀವಂತ ಇರಲಾರ್ದವ್ರಿಗೂ ವ್ಯಕ್ತಿ ಅಂತ ಕರೀತಾ ಇದ್ದೀವಿ ಅನ್ನೋದನ್ನ ನಾವು ಕಾರಣ ಹುಡುಕೋದಾದ್ರೆ, ಈ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ದ ವಿಷಯವನ್ನು ಸರಿಯಾಗಿ ನ್ಯಾಯಿಕ ವಿಚಾರಣೆ ಮಾಡುವ ಉದ್ದೇಶಕ್ಕಾಗಿ ನಾವೇನು ಮಾಡಿದ್ವಿ, ಉಳಿದವರನ್ನು ವ್ಯಕ್ತಿಯ ಕ್ಲಾಸಲ್ಲಿ ಸೇರಿಸಿಕೊಂಡಿದ್ದೀವಿ. ಕಾನೂನಿನಲ್ಲಿ ವ್ಯಕ್ತಿಯ ಪರಿಕಲ್ಪನೆ ಸಾಮಾನ್ಯ ಅರ್ಥಕ್ಕಿಂತ ಬಹಳ ವಿಶಾಲವಾಗಿದೆ. ಇತಿಹಾಸದಲ್ಲಿ ಅದು ಕೇವಲ ಸ್ವತಂತ್ರ ಪುರುಷರಿಗೆ ಸೀಮಿತವಾಗಿದ್ದರೂ ಇಂದಿನ ಕಾಲದಲ್ಲಿ ಸಹಜ ವ್ಯಕ್ತಿಗಳು ಮತ್ತು ಕೃತಕ ವ್ಯಕ್ತಿಗಳನ್ನು ಅದು ಗುರುತಿಸುತ್ತದೆ.
ಇದನ್ನು ಮಾಡುವ ಕಾರಣ. ಆದ್ದರಿಂದ ಕಾನೂನಿನಲ್ಲಿ ವ್ಯಕ್ತಿತ್ವವೆಂದರೆ ಕೇವಲ ಜೈವಿಕ ವಾಸ್ತವವಲ್ಲ, ಅದು ಹಕ್ಕುಗಳು ಕರ್ತವ್ಯಗಳನ್ನು ಸುಗಮವಾಗಿ ನಡೆಯಲು ನೀಡುವ ಕಾನೂನಿನ ಒಂದು ಕಲ್ಪಿತ ವ್ಯವಸ್ಥೆಯಾಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ದಿಸ್ ಈಸ್ ಎಕ್ಸಾಕ್ಟ್ಲಿ ದಿ ಕಾನ್ಸೆಪ್ಟ್ ಆಫ್ ಪರ್ಸನ್ ಆ್ಯಂಡ್ ಪರ್ಸನಾಲಿಟಿ. ಕಾನ್ಸೆಪ್ಟ್ ಆಫ್ ಪರ್ಸನಾಲಿಟಿಯನ್ನು ನಾವು ಈ ರೀತಿಯಾಗಿ ಹೇಳ್ಬೋದು. ಯಾಕೆ ನಾವು ಜೀವ ಇರಲಾರ್ದವ್ರಿಗೂ ಪರ್ಸನ್ ಅಂದ್ವಿ ಅನ್ನೋದಕ್ಕೆ ಈ ನನ್ನ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾದಂತಹ ವಿವರಣೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೈಂಡ್ಸ್ ಆಫ್ ಪರ್ಸನ್ಸ್ ಅಂದರೆ ನಮಗೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ, ಡಿಫರೆಂಟ್ ಕೈಂಡ್ಸ್ ಆಫ್ ಪರ್ಸನ್ಸ್ ಅಂತ. ಮತ್ತು ಈ ಡಿಫರೆಂಟ್ ಕೈಂಡ್ಸ್ ಆಫ್ ಪರ್ಸನ್ಸಲ್ಲಿ ಬ್ರಾಡ್ಲಿ ನಾವು ಎರಡು ಹೇಳ್ತೀವಿ, ನ್ಯಾಚುರಲ್ ಪರ್ಸನ್, ಲೀಗಲ್ ಪರ್ಸನ್ ಅಂತ. ಆದರೂ ಉಳಿದ ವಿವರಣೆಯನ್ನು ಅದು ಎಕ್ಸ್ಪೆಕ್ಟ್ ಮಾಡ್ತದೆ, ಯಾಕಂದರೆ 10 ಮಾರ್ಕ್ಸ್ಗೆ ಅದು ಇರೋದ್ರಿಂದ ಈ ಮಹಾಜನ್ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತಹ ಪರ್ಸನ್ಗಳನ್ನು, ವ್ಯಕ್ತಿಗಳನ್ನು ಮಾಡಿದಂತಹ ಕ್ಲಾಸಿಫಿಕೇಷನನ್ನು ತೆಗೆದುಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಒಂದು ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಈ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಅದನ್ನು ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮಗೆ ಅನಿಸಿದಂತಹ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ಬರೀರಿ. ಏನಾದರೂ ಇನ್ನೂ ಉತ್ತಮಗೊಳಿಸುವಂತಹ ಸೂಚನೆ ಇದ್ದರೆ ಆ ಸೂಚನೆಯನ್ನು ನಾನು ಸ್ವಾಗತಿಸ್ತೇನೆ ಅಂತ ಹೇಳ್ತಾ, ಹೆಚ್ಚು ಜನರಿಗೆ ಈ ಒಂದು ನ್ಯಾಯಶಾಸ್ತ್ರ ಅಷ್ಟೇ ಅಲ್ಲ, ನಾನು ಮಾಡ್ತಿರ್ತಕ್ಕಂಥ ಅನೇಕ ಪಾಠಗಳ ಉಪಯೋಗ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಆಗಲಿ ಅನ್ನುವಂತಹ ಆಶಯ ಇರೋದರಿಂದ ಹೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇವತ್ತಿನ ಈ ವಿಡಿಯೋಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.